ಜಮಖಂಡಿಯಲ್ಲಿ ರೈತರ ಪ್ರತಿಭಟನೆ. ಸಾಲ ಮನ್ನಾ, ಬೆಳೆ ಪರಿಹಾರ ಹಾಗೂ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮನವಿ ಸಲ್ಲಿಸಲಾಯಿತು. ಜಮಖಂಡಿ, ಜೂನ್ 25. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ರೈತರ ವಿವಿಧ ಸಮಸ್ಯೆಗಳ ಕುರಿತು ಗುರುವಾರ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರು ಮತ್ತು ರೈತರು ಜಮಖಂಡಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸಂಬಂಧಿಸಿದ ಸೇವೆಗಳನ್ನು ಪಾರದರ್ಶಕವಾಗಿ ಒದಗಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಗಳ ವಿವರವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ನಾಮಫಲಕಗಳ ಮೂಲಕ ಪ್ರಕಟಿಸಬೇಕು. ರೈತರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸರ್ಕಾರ ನಿಗದಿಪಡಿಸಿರುವ ಕಾಲಮಿತಿಯೊಳಗೆ ನೀಡಬೇಕು. ನಿಗದಿತ ಶುಲ್ಕ ಹೊರತುಪಡಿಸಿ ಯಾವುದೇ ಹೆಚ್ಚುವರಿ ಹಣ ವಸೂಲಿ ಮಾಡಬಾರದು ಎಂದು ಒತ್ತಾಯಿಸಿದರು. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕಚೇರಿ ವೇಳೆಯಲ್ಲಿ ಕಡ್ಡಾಯವಾಗಿ ಹಾಜರಿದ್ದು ಸಾರ್ವಜನಿಕರ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಬೇಕು. ರೈತರು ಮತ್ತು ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸಬಾರದು. ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿಯೇ ದಾಖಲೆಗಳನ್ನು ಒದಗಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಹಾಗೂ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ರೈತ ಮುಖಂಡರು ಮಾತನಾಡಿ, ಈ ವರ್ಷ ಸಮರ್ಪಕ ಮುಂಗಾರು ಮಳೆಯಾಗದ ಕಾರಣ ಅಂತರ್ಜಲ ಮಟ್ಟ ಕುಸಿದಿದ್ದು ನದಿಗಳು ಬತ್ತುತ್ತಿವೆ. ಇದರಿಂದ ರೈತರು ಈಗಾಗಲೇ ಬೆಳೆದ ಬೆಳೆಗಳು ಒಣಗುತ್ತಿದ್ದು ಮುಂದಿನ ಕೃಷಿ ಚಟುವಟಿಕೆಗಳಿಗೂ ಸಂಕಷ್ಟ ಎದುರಾಗಿದೆ. ಸಾಲ ಮಾಡಿ ಕೃಷಿ ನಡೆಸಿರುವ ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಹಾಗೂ ನಾಶವಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಅದೇ ರೀತಿ ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೆ ಹೆಚ್ಚಿನ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ರಾಜ್ಯದಲ್ಲಿರುವ ವಿದ್ಯುತ್ ಸಂಸ್ಥೆಗಳು ಸಾರ್ವಜನಿಕ ಸೇವಾ ಸಂಸ್ಥೆಗಳಾಗಿಯೇ ಮುಂದುವರಿಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಕುರಿತು ಮಾನ್ಯ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಶ್ರೀಶೈಲ್ ಭೂಮಾರ ಸೇರಿದಂತೆ ಕಲ್ಲಪ್ಪ ಬಿರಾದಾರ್, ರಾಜು ನದಾಫ್, ಬಾಹುಬಲಿ ನ್ಯಾಮಗೌಡ, ದರ್ಯಪ್ಪ, ಪರಸಪ್ಪ, ಸುರೇಶ್, ಗುರುಪಾದಯ್ಯ ಮ್ಯಾಗಿನಮನಿ, ಯಲ್ಲಪ್ಪ ಹೆಗಡೆ, ಶಿವಾಜಿ ಕದಂ, ಗುಡುಸಾಬ ವನವಾಡ, ಮುದುಕಪ್ಪ ಎಣ್ಣೆ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು. ರೈತರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಎರಡನೇದು, ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ. ಮೂರನೇದು ಏನಂತ ಹೇಳಿತ್ತಂದ್ರ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರಕ್ಕ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳಿ. ಎರಡು ವಿಷಯ ಏನಂತಿಲ್ಲ, ತಮ್ಮ ಮುಂದ ಓದಿ ಮನವಿ ಕೊಡೋನು. ಇನ್ನು ಒಂದೇ ವಿಷಯ ಏನಂತಲ, ಜಿಲ್ಲಾಧಿಕಾರಿಗಳು ಕೊಡ್ತಕ್ಕಂಥ ಮನವಿ ಒಳಗ ಏನೈತೆ ಅಂತಕ್ಕಂಥದ್ದು ಡಿಸ್ಕಸ್ ಮಾಡಿ ಮನವಿ ಕೊಡೋನು. ಇದ ವಿಷಯ ಇಲ್ಲ. ಅದಕ್ಕೆ ನಾವ್ಯಾರು ಕೂಡ ಗೊಂದಲ ಮಾಡುವಂತದ್ದಾಗ್ಲಿ ಮಾಡಬಾರ್ದು. ಸ್ಪಷ್ಟತೆಯಿಂದ ನಾವು ಏನ್ ಕೇಳ್ತೀವಿ ಅಂತಕ್ಕಂಥದ್ದು ಅವರು ಹೇಳುವ ಏನೇ ಹೇಳಿದ್ರು ಸುದ ತಾವು ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಜಿಲ್ಲಾಧಿಕಾರಿಗಳಿಗೆ ಕೊಡುವಂತ ಮನವಿ ಏನಂತ ಹೇಳಿತ್ತಂದ್ರ, ಜಮಖಂಡಿ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನು ಶಾಲಾ ಸರ್ಕಾರಿ ಕಚೇರಿಗಳ ಮುಂದೆ ನಾಮಫಲಕವನ್ನು ಅಳವಡಿಸಬೇಕು. ಒಂದೇ ಇಲಾಖೆ ಅಲ್ಲ, ಜಮಖಂಡಿ ತಾಲೂಕಿನ ಎಲ್ಲಾ ಇಲಾಖೆಯೊಳಗ ಸರ್ಕಾರಿ ಕಚೇರಿಗಳ ಮುಂದೆ ಸರ್ಕಾರ ನಿಗದಿಪಡಿಸಿದ ಸಮಯದೊಳಗ ದಾಖಲಾತಿಗಳನ್ನು ಒಂದು ಸರ್ವೆ ಆಫೀಸ್ ನಾವು ಹೋಗಿರ್ತೀವಿ, ಕಂದಾಯ ಇಲಾಖೆ ಅಂತ ಬಂದಿರ್ತೀವಿ, ಒಂದು ಇ.ಸಿ. ಕೊಡೋದಿರ್ತೈತಿ, ಇಲ್ಲ ಒಂದು ಸೀಟ್ ಕೊಡೋದಿರ್ತೈತಿ, ಒಂದು ಅವತಾರ ಕೊಡೋದಿರ್ತೈತಿ, ಕೈ ಬರಾಡ ತೋತಾರ. ಅದು ಸರ್ಕಾರ ನಿಮ್ಗೆ ಎಷ್ಟು ನಿಗದಿತ ಸಮಯ ಕೊಟ್ಟಿದೆ. ಶುಲ್ಕನು ಕೆಲವೊಂದು ಆಫೀಸ್ ಒಳಗೆ ಅದಾವು, ಕೆಲವೊಂದು ಆಫೀಸ್ ಒಳಗೆ ಇಲ್ಲ. ಇದು ಎಷ್ಟು ನಿಗದಿತಪಡಿಸಿದ ಸರ್ಕಾರ ಅಷ್ಟೇ ಶುಲ್ಕವನ್ನ ತಮ್ಮ ಇಲಾಖೆಯಿಂದ ತಮ್ಮನ್ನೊಳಗೊಂಡ ಎಲ್ಲ ಅಧಿಕಾರಿಗಳಿಗೆ ತಾವು ಸ್ಪಷ್ಟತೆಯಿಂದ ಹೇಳಬೇಕು ಮತ್ತು ನಿಗದಿತ ಸಮಯ ನಾಮಫಲಕವನ್ನು ಹಚ್ಚಬೇಕು. ಹೆಚ್ಚುವರಿಯಾಗಿ
ರೈತರಿಂದ ಯಾವುದೇ ಕಾರಣಕ್ಕೂ ಯಾರು ಕೂಡ ದುಡ್ಡು ತಗೋಬಾರ್ದು. ಇನ್ನ ಸಮಯಕ್ಕೆ ಸರಿಯಾಗಿ ಕಚೇರಿಗಳಿಗೆ ಅಧಿಕಾರಿಗಳು ಕಡ್ಡಾಯವಾಗಿ ಸರಿಯಾದ ಸಮಯ 10 ಗಂಟೆ 10:30 ಇಷ್ಟೈತಿ, ಅದನ್ನ ನಾವು ಸರಿಯಾದ ಸಮಯಕ್ಕೆ ಬರ್ಬೇಕು. ಯಾಕಂದ್ರೆ ಮೀಟಿಂಗ್ ಐತೆ ಅಂತೇಳಿ ಏನ್ ಮಾಡತ್ತಾರೆ ಹಳ್ಳಿ ಒಳಗೆ ವಿಡಿಯೋ ಅವರಾಗ್ಲಿ ತಲಾಟಿ ಅವರಾಗ್ಲಿ ಏನ್ ಮಾಡತ್ತಾರೆ, ಮೀಟಿಂಗ್ ಐತ್ರಿ ಅಲ್ಲಿ ನಮಗ ಕಂದಾಯ ಇಲಾಖೆ ಒಳಗೆ ಅಂತೇಳಿ ತಲಾಟಿ ಅವರು ಇರ್ತಾರೋ ವಿಡಿಯೋ ಅವರು ಇೋ ಅವ್ರು ಮೀಟಿಂಗ್ ಕರೆದಾರ ಅಂತ ಮೀಟಿಂಗ್ ಇರಂಗಿಲ್ಲ. ಅದಕ್ಕಾಗಿ ಅದನ್ನ ನಾವು ತಿಂಗಳೊಳಗೆ ಎಷ್ಟು ಅಧಿಕಾರಿಗಳು ಹೋಗೋಣ ಮೀಟಿಂಗ್ ಮಾಡ್ತೀವಿ ಅನ್ನತಕ್ಕಂಥದ್ದು ಬೋರ್ಡಿಗೆ ಅಕಸ್ಮಾತ್ ಅವ್ರು ಸುಳ್ಳು ಹೇಳಿ ಮೀಟಿಂಗ್ ಬಂದಿದ್ದ ಅವ್ರ ಮ್ಯಾಲ ತಾವು ಶಿಸ್ತಿನ ಕ್ರಮ ಕೈಗೊಳ್ಬೇಕು. ಮುಂದ ಇನ್ನೊಂದೇನ್ ವಿಷಯ ಅಂತ ಹೇಳ್ತಂದ್ರ ಗ್ರಾಮ ಲೇಖಾಧಿಕಾರಿಗಳು ತರ್ತಾರಲ್ಲ, ಗ್ರಾಮದೊಳಗನ ಇರಬೇಕು. ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿ ಉದಾಹರಣೆ ಬ್ಯಾಂಕ್ಸೆಟ್ ಅಂತ ಹೇಳಿರ್ತೈತಿ, ಒಂದು ಖಾತೆ ಉತ್ತಾರ ಪಂಚಮತಿ ಮತ ಹಾತ್ನಕ ಈ ತರ ಹಲವಾರು ಬ್ಯಾಂಕ್ಸೆಟ್ ನಮಗ ಅವಶ್ಯ ಇರ್ತಾವಲ್ಲ. ಆ ಡಾಕ್ಯುಮೆಂಟ್ಸ್ ನಾವು ಏನಾಗ್ಬಿಡ್ತೀವಿ ಹಳ್ಳಿ ಒಳಗ ಜಮಖಂಡಿಗೆ ಬರ್ಬೇಕು. ಜಮಖಂಡಿ ಒಳಗೆ ಒಂದೊಂದು ರೂಮ್ ಮಾಡ್ಯಾರ. ಆ ಜಮಖಂಡಿಯಾಗ ಬಂದು ನಾವು ತಗೋಬೇಕು ಅಥವಾ ನಮ್ಮ ಗ್ರಾಮ ವ್ಯಾಪ್ತಿ ಒಳಗ ಅವ್ರಿಗೆ ಕೊಡಾಕೆ ನಿಮ್ಮಲ್ಲಿ ಸರ್ಕಾರದಿಂದ ನಿಯಮಾನುಸಾರ ಏನೇನ ರೂಲ್ಸ್ ತಾವು ಕೊಡ್ತೀವಿ ಅಂತೇಳಿ ಅವ್ರಿಗೆ ಕೇಳ್ಕೊತೀವಿ. ಮೂರು ವಿಷಯ ಇರಲ್ಲ, ಒಂದು ನಾಮಫಲಕ, ಅದರ ಶುಲ್ಕ ಮತ್ತು ನಿಗದಿತ ಸಮಯದೊಳಗೆ ಸಂಬಂಧಪಟ್ಟಂತ ದಾಖಲಾತಿಗಳು ನಮಗೆ ಕೊಡೋದು. ಇದ್ರ ಜೊತೆಗಿನ ಗ್ರಾಮ ಲೇಖಾಧಿಕಾರಿಗಳು ನಮ್ಮ ತಲಾಟಿಯವರು ಗ್ರಾಮದೊಳಗಿನ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅಥವಾ ಅವರು ಸಿಟಿ ಒಳಗೆ ಇಲ್ಲಿ ಬಂದವನ್ನ ತಗೊಳ್ಳೋದು ಅನ್ನುವಂಥದ್ದು ಅವ್ರು ಹೇಳಿದ ನಂತರ ಉಳ್ಕಾದ ಏನಂತೆ ಮನವಿ, ಆ 2 ಮನವಿ ತಮ್ಮಂದ ಓದಿ ಆ ನಂತರ ಅವ್ರಿಗೆ ಮನವಿ ಕೊಡು. ಎಲ್ರಿಗೂ ನಮಸ್ಕಾರ. ನಮ್ಮ ಜಮಖಂಡಿ ತಾಲೂಕಿನ ಸರ್ವ ರೈತ ಬಾಂಧವರು ಇವತ್ತಿನ ದಿನ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸಮಸ್ಯೆಗಳ ಕುರಿತು ನಮ್ಮ ಗಮನಕ್ಕೆ ತರಲಿಕ್ಕೆ ಏನು ಇವತ್ತು ಮನವಿಯನ್ನು ನೀಡ್ತಾ ಇದ್ದೀರಿ. ಈಗಾಗಲೇ ತಾವು 3 ವಿಷಯಗಳನ್ನು ಪ್ರಸ್ತಾಪಪಡಿಸಿದ್ರಿ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರುವ ಶುಲ್ಕ ಮತ್ತು ನಾಮಫಲಕವನ್ನು ಹಾಕಬೇಕು ಅಂತಕ್ಕಂಥದ್ದು ಐತಿ. ಎಲ್ಲ ಇಲಾಖೆಗಳಲ್ಲಿಯೂ ಸಕಾಲ ಅಂತಕ್ಕಂಥದ್ದು ತಮಗೆ ಗೊತ್ತು. ಸಕಾಲ ಅಂತಂದ್ರೆ ಹೇಳಿದ ಸಮಯಕ್ಕೆ ಅಂದ್ರೆ ಏನು 7 ದಿನ 14 ದಿನ 45 ದಿನ ಹಿಂಗ ಒಂದೊಂದು ಸೇವೆಗಳಿಗೆ ಅದು ನಿಗದಿಪಡಿಸಿದ್ದು ಇದೆ ಆಗೈತಿಗದ. ಬಟ್ ಇನ್ನು ಮುಂದೆ ಪ್ರತಿ ವರ್ಷನೂ ಇದೇ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ತಾಂತ್ರಿಕವಾಗಿ ಒಂದು ರಿಪೋರ್ಟ್ ಅನ್ನ ತಗೊಳ್ತಾರೆ. ನಮ್ಮ ಎಡಬಲಿ ನೀರಾವರಿಯವರು, ಡಬಲಿ ನೀರಾವರಿಯವರು, ಆ ಕಡೆ ಇರ್ತಕ್ಕಂಥ ತಾಂತ್ರಿಕ ಇವರು ಟೀಮು ಎಲ್ಲರೂ ಕೂಡಿ ಏನ್ ಮಾಡಾಕ್ತಾರಪ್ಪ, ಅವರು ಒಂದು ವರದಿಯನ್ನ ರೆಡಿ ಮಾಡಾಕತ್ತಾರೆ. ನಾನು ಈಗಾಗಲೇ ಅವ್ರಿಗೆ ಕರೆದು ಎಸ್ ಸಿ ಅವ್ರ ಕಡೆಯಿಂದ ಹೇಳಿಸಿದ್ದೇನೆ. ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ವರದಿಯಲ್ಲಿ ಅಂಶಗಳನ್ನ ಸೇರಿಸಬೇಕು. ನಮಗೆ ಎಷ್ಟು ತೊಂದರೆ ಐತಿ ಈ ನೀರು ಹಿಡಿಯೋದ್ರಿಂದ, ನಮಗೆ ಎಷ್ಟು ತೊಂದರೆ ಆಗ್ತೈತಿ, ಮತ್ತೆ ನಮ್ಗೆ ಎಷ್ಟು ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತೈತಿ, ಅವ್ರು ಒಂದು ಗೋಳಿ ಹಚ್ಚಿ ಸಭೆ ಮುಂದೇನೆ ಅಂತ ಹೇಳಿ ಹಚ್ಚಿ ಬರಬೇಕು. ಅದನ್ನ ಹಚ್ಚಿಸ್ತಕ್ಕಂಥದ್ದು ಮಾಡ್ತೇನೆ. ನೀವು ಯಾಕೆ ಹೋದಾಗ ಅದನ್ನ ತಗೊಂಡು ನನಗೆ ಕಳಿಸಿ ಸರಿ ಇಂಥ ಮೀಟಿಂಗ್ ಐತೋ ಇಲ್ಲೋ ನನಗೆ ಕೇಳಿ. ಈಗ ತಾವು ಹೇಳ್ತಿರೋದು ಬಹಳಷ್ಟು ನನಗೆ ಒಳ್ಳೇದನೇ. ಇನ್ನೊಂದು ಏನಕ್ಕೈತೆ ಅಂತಂದ್ರೆ ನೀವು ಹೇಳ್ತಕ್ಕಂಥದ್ದು ಮತ್ತು ಇದು ಮಾತುಕತೆ ಒಳ್ಳೇದ. ಯಾಕೆ ಹೇಳಿ, ಈಗ ನನಗೆ ನಿಮ್ಮಿಂದ ಕಾಲ್ ಮಾಡಿಸ್ಕೊಂಡು ನಾವು ನಿಮ್ಗೆ ಹೇಳೋದು ಏನು ಸರಿ ಅದು ಅವ್ರಲ್ಲಿ ಹೇಳ್ಬಿಟ್ರೆ ನೀವು ನಮ್ಗೆ ಕಾಲ್ ಮಾಡೋಕ್ಕಿಲ್ಲ, ನಿಮ್ಮ ಸಮಸ್ಯೆ ಅಲ್ಲೇ ಬಗೆಹರಿತೈತಿ. ಇದನ್ನ ಬಹಳಷ್ಟು ಗಂಭೀರವಾಗಿ ನನ್ನ ಇಲಾಖೆ ಹೇಳತ್ತೇನೆ, ನಾನು ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿ ಅಲ್ಲಿ ಅವ್ರ ಕೇಂದ್ರ ಸ್ಥಾನದಾಗ ಇರುವಂತದ್ದು ಒಂದು, ಜೊತೆಗೆ ಯಾರು ಕೇಂದ್ರ ಸ್ಥಾನವನ್ನ ಬಿಡಬೇಕಂತಂದ್ರೆ ಆಮೇಲೆ ಇನ್ನೊಂದು ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಗ್ರಾಮ ಚೌಳಿಗಳಿಲ್ಲ. ತಾವು ನೋಡಿದರೆ ಈ ಹಿಂದೆ 2 ವರ್ಷಗಳ ಕೆಲವೊಂದಷ್ಟು ದುರಸ್ತಿ ಒಳಗದಾವು. ನೀವು ಉದಾಹರಣೆಗೆ ನಮ್ಗೆ ಕೋಟೆಯಿಂದ ಮನೆ ಬಿದ್ದೈತಿ, ಮನೆ ಹೋದಷ್ಟು ಮನೆ ಒಳಗಿನ ಯಾರು ಕೋಟೆ ರೈತ ಇರಬೇಕು, ಅದು ಬಿದ್ದೈತಿ. ಆದರೂ ಕೂಡ ಈ ಹಿಂದೆ 1 ವರ್ಷದ ಹಿಂದೆ 1.5 ವರ್ಷದ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಯಾರೂ ನನಗೆ ಜಾಗ ಇಲ್ಲ ಅಂತ ನಾನು ಹೇಳಂಗಿಲ್ಲ. ಅಂದ್ರೆ ನಾವು ಕೂಡ ಇಲ್ಲ ಅಂತ ಹೇಳಂಗಿಲ್ಲ. ಜಾವಡಿ ಐತಪ್ಪ ಅಂದ್ರೆ ಜಾವಡಿಯಾಗಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಗ್ರಾಮ ಪಂಚಾಯತಿ ಅಂತೂ ಒಂದು ಊರಾಗ ಇದ್ದೇ ಐತಿ. 2 ಊರಿಗೆ ಬಂದರೆ ಗ್ರಾಮ ಪಂಚಾಯತಿ ಇರ್ತೈತಿ. ಆ ಗ್ರಾಮ ಪಂಚಾಯತಿ ಒಳಗೆ ಅವರಿಗೆ ಒಂದು
ಫೋನಿನ ವ್ಯವಸ್ಥೆಯನ್ನ ಮಾಡ್ರಿ ಅಂತೇಳಿ ನಾವು ಇವ್ರಿಗೆ ಹೇಳಿದ್ವಿ, ಅವರು ಮಾಡಿದಾರ. ಎಲ್ಲಿ ಹಂತಲ್ಲಿ ಇರುವುದಿಲ್ಲ ಅಂತಕ್ಕಂಥದ್ದು ನನಗೆ ಯಾವಾಗ ನೀವು ಗಮನಕ್ಕೆ ತೊಗೊಂಬರ್ರಿ, ಅಂಥವ್ರ ಮೇಲೆ ನಾನು ಮುಂದಿದ್ದ ಕ್ರಮವನ್ನು ನಾನು ಕೈಗೊಳ್ತೀನಿ. ಆಮೇಲೆ ಯಾರು ಕೂಡ ಮೀಟಿಂಗ್ ಅಂತ ಹೇಳಿ ಸುಳ್ಳು ಹೇಳಿ ಹೋಗಿದ್ದು ಅದು ನನ್ನ ಗಮನಕ್ಕೆ ಬಂದ್ರೆ ನಾನು ಕೂಡ ಅವ್ರ ಮೇಲೆ ಆ್ಯಕ್ಷನ್ ಅನ್ನು ಮಾಡ್ತೀನಿ. ಸರ್, ನಮ್ಮಲ್ಲಿ ಗಲಾಟೆಯಲ್ಲಿ ಒಂದು ಕಳಿಸಿದ್ರು, ಮನಿನ ರೆಡಿ ಮಾಡಿದ್ದೀವಿ. ಈಗ ಹೇಳಿದ್ದ ಹೇಳಬೇಡ, ಬೇರೆ ಬೇರೆ ವಿಷಯದ ಸ್ವಲ್ಪ ಕೇಳಿವೆ. ಈಗ ಹೇಳಿದ್ರಿ ಅಲ್ಲೇ ಇರ್ಬೇಕು, ಪಂಚಾಯತಿ ವ್ಯಾಪ್ತಿ ಒಳಗನೆ ಇರ್ಬೇಕು, ಗ್ರಾಮದೊಳಗೆ ಇರ್ಬೇಕು. ಇನ್ನೊಂದ್ಸಲ ಬ್ಯಾಂಕ್ ಸೆಟ್ ಅಂತೇಳಿ ನಾವು ಕೇಳಕ್ ಹೋದಾಗ 100 ರೂಪಾಯಿ ತಗೋತಾರೆ, 100, 150 ತಗೋತಿರ್ತಾರ. ಅದೇನ್ ತಗೋಬೇಕನ್ನುವಂಗ ತಮ್ಮ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ರೂಲ್ಸ್ ಐತೋ ಅಥವಾ ತಮ್ಮ ಬೇಕಾಬಿಟ್ಟಿ ಇವ್ರು ತಗೋತಾರ. ಈಗ ಸರ್ಕಾರನೇ ಕೆಲವೊಂದಷ್ಟು ಇದನ್ನು ನಿಗದಿಪಡಿಸಿದೆ, ಅದನ್ನು ಹೊರತುಪಡಿಸಿ ನಾವು ಯಾವುದನ್ನು ತಗೋಲ್ಲ. ಬ್ಯಾಂಕ್ ಆಯ್ತು. ಈಗ ಕೇಳಿ, ಯಾವ ಸೇವೆಗಳದಾವ ಅವಕ್ಕೆ ಪಾವತಿ ಇದಾವ, ಪಾವತಿ ಮಾಡೋಣ. ಇಲ್ಲ ಅಂದ್ರೆ ಯಾವ್ದೆಲ್ಲ ತಗೊಳಕ ಹೋಗ್ಬಾರ್ದು, ನಾವು ತಗೊಳಕ ಅದು ಏನ ಹಂಗೆ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ವಾರ್ನಿಂಗ್ ಅನ್ನ ಮಾಡ್ತೀವಿ. ಅದ್ರ ಮುಂದುವರೆದ ಎಲ್ಲಾ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ತಾವು ಹಾಜರಾಗಬೇಕು ಮತ್ತು ಕಚೇರಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಒಂದು ತಾವು ಬೇಡಿಕೆ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಾಕ್ತೀವಿ, ಸುಮಾರು ಈ ತಿಂಗಳೊಳಗ ಈ ಕರ್ತವ್ಯ ಅಂತ ಹೇಳಿ ಒಂದು ಆ್ಯಪ್ ಬಂತು, ಮೊಬೈಲ್ ಸ್ಕ್ಯಾನ್ಸ್ ಅಂತ ಹೇಳಿ ಕರ್ತವ್ಯ ಆ್ಯಪ್ ಬಂದಿದೆ. ಅದು ಹೆಂಗಾಗಿತ್ತಪ್ಪ ಅಂದ್ರೆ ನಮ್ಮನ್ನು ಹಿಡ್ಕೊಂಡ ಈಗ ನಾವೀಗ ನಮ್ಮ ಕೇಂದ್ರ ಸ್ಥಾನ ಇದೆ ಈಗ 100 ಅಂದ್ರೆ ಇದು ಏನು ನಮ್ಮ ಮಧ್ಯೆ ಇತ್ತು ವ್ಯಾಪ್ತಿ, ಇಷ್ಟರ ಒಳಗೆ ನಾವು ಎಲ್ಲೇ ಬಂದು ಹಾಕ್ಬೇಕು ಅಂತ ಹೇಳಿ ಆಗೈತಿ. ಅದರ ಇದಾಗತ್ತೆ. ಆಮೇಲೆ ನಾವ ವಿಸಿಟ್ ಮಾಡಕ್ ಬರ್ತೀವಿ, ನಾನು ಹೈಕೋರ್ಟ್ ಬಂದಿದ್ದೆ, ಓಡಿ ಅಂತ ಕಾಯ್ದು ಪರ್ಮಿಷನ್ ತೊಗೊಂಡು ಹೋದೆ ನಮ್ಮ ಹತ್ರ. ಹಂಗಿರ್ತೈತಿ. ಅದಕ್ಕಾಗಿ ಅದು ತಕ್ಕ ಮಟ್ಟಿಗೆ ಕಂಟ್ರೋಲಿಗೆ ಬರ್ತೈತಿ ಅಂತಕ್ಕಂಥದ್ದು ನಮ್ಮ ಎಲ್ಲ ವಿಚಾರ. ಯಾಕಂದ್ರೆ ಅದ್ರೊಳಗೆ 10 ಗಂಟೆಯಿಂದ 5:30 ಅಂತ ಐತಿ. ಈಗ ಅದು ನೋಡಿ, ತಾವು ಹೇಳಂತೀರಿ, ಆಯಾ ಇಲಾಖೆ ಏನ ಮುಖ್ಯಸ್ಥರು ಅದಾರ ಅವರು ಅದನ್ನ ಪರಿಗಣನೆ ಮಾಡಬೇಕು. ಮತ್ತೆ ಎಲ್ಲಿ ಹಂಗೆ ಅಸ್ವಸ್ಥತೆಯಲ್ಲಿ ಬಂತಂದ್ರೆ ಅವ್ರ ಮೇಲೆ ನಾವು